ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಅವರ ಆದೇಶದಂತೆ ಇಂದು ಜಿಲ್ಲಾ ಜನತಾ ದಳ ಕಚೇರಿಯಲ್ಲಿ 6 ತಾಲೂಕು ಅಧ್ಯಕ್ಷರನ್ನು ನೇಮಕ ಮಾಡಿ ಆದೇಶ ಪತ್ರ ನೀಡಲಾಯಿತು. ಮುತುವರ್ಜಿ ವಹಿಸಿ ಕೆಲಸ ಮಾಡ್ತೇವೆ ಅಂದ್ರೆ ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಇರ್ಬೋದು, ವಿವಿಧ ಇವತ್ತಿನ ದಿವಸ ಈ ಕಾರ್ಯಕ್ರಮ ಸರಳ ಹಾಗೂ ಇದರಿಂದ ಆಚರಿಸಬೇಕಂತ ನಮ್ಮ ಜಾಫರ್ ಭಾಯ್ ಅವರು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಅವ್ರನ್ನ ನಾವು ಮನವಿ ಮಾಡ್ಕೋತಾ ಇತ್ತು. ಕಾಳಜಿಯನ್ನು ಅವರಿಗೆ ಬಹಳಷ್ಟು ದಿನ ಅಧ್ಯಕ್ಷ ಆಗ್ಯಾರ. ಅವ್ರ ಎದುರು ಎಷ್ಟೋ ಜನ ಕ್ಯಾಂಡಿಡೇಟ್ ಬಂದ್ರು ಅವ್ರು ಎಷ್ಟು ಇರ್ಬೇಕು ಅಷ್ಟೇ ಅದ. ಇವ್ರಿಗೆ ಎಷ್ಟೋ ಪಕ್ಷಗಳು ಕರ್ಕೊಂಡು ಕೂಡ ಎಲ್ಲಿ ಹೋಗಲಿಲ್ಲ. ಪಕ್ಷದ ನಿಷ್ಠೆ ಅಂದ್ರೆ ಆ ರೀತಿ ಇರ್ತದೆ. ಅದಕ್ಕೆ ಇಂಥ ಒಬ್ಬ ಮಾನವರಿಗೆ ಈಗ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿ ಸಲ್ಯಾಕ ಈಗ ಜಿಲ್ಲಾ ಜಾತ್ಯತೀತ ಜನತಾ ದಳದ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರ ಆದೇಶದ ಮೇಲೆ ಸರಳ ಹಾಗೂ ವಿವಿಧ ತಾಲೂಕು ಹಾಗೂ ವಿವಿಧ ಘಟಕದ ಅಧ್ಯಕ್ಷರ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅನಿವಾರ್ಯ ಕಾರಣದಿಂದ ನಿನ್ನೆ ತಾನೇ ಅಧ್ಯಕ್ಷರು ಬೆಳಗ್ಗೆ ನಾನು ಇರ್ತೀನಿ ಎಲ್ಲರೂ ಕಳಿಸಿ ಅವ್ರ ಆದೇಶ ಪತ್ರ ಕೊಡೋಣ ಅಂತ ಹೇಳಿದ್ರು. ಆದರೆ ಅನಿವಾರ್ಯ ಕಾರಣದಿಂದ ಸಡನ್ಲಿ ಅವ್ರು ಪುನಃ ಹೋಗಿದ ಕಾರಣ ಇವತ್ತಿಲ್ಲಿ ಇರ್ತಕ್ಕಂಥ ಕಾರ್ಯಾಧ್ಯಕ್ಷರು ಹಾಗೂ ಸಹೋದರರು ಹಿರಿಯರಾಗಿರ್ತಕ್ಕಂಥ ಶಾಮರಾವ್ ಸುರನ್ ಅವರು, ಇನ್ನೋರ್ವ ಸಹೋದರಾಗಿರ್ತಕ್ಕಂಥ ಜಾಫರ್ ಭಾಯ್ ಅವರು, ರಿಯಾಜ್ ಅಹ್ಮದ್ ಅವರು ಹಾಗೂ ಮುಸ್ತಫಾ ಭಾಯಿ ಹಾಗೂ ಯುವ ಅಧ್ಯಕ್ಷರಾದ ಪ್ರವೀಣ್ ಜಾಧವ್ ಅವರು, ನಿಮ್ಮ ನೇತೃತ್ವದಲ್ಲಿ ನೀವು ಎಲ್ಲ ಕೂಡಿ ಇವತ್ತು ಸನ್ಮೋದಿ ಅವರು, ಇವತ್ತು ರೂಪ್ ಸಿಂಗ್ ಅವರು, ಇವರೆಲ್ಲ ಹಿರಿಯರು ಕೂಡಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ನಡೆಸ್ಕೊಡ್ರಿ ಅಂತ ಹೇಳಿ ಅವ್ರು ಫೋನಿನ ಮುಖಾಂತರ ಹೇಳಿದ್ದಾರೆ. ಆದ ಕಾರಣ ನಾವು ಹೆಚ್ಚಿನ ಜನರಿಗೆ ಹೇಳಿದ್ದೇವೆ, ಇಲ್ಲಿ ಬಂದ ನಂತರ ಆದೇಶ ಪತ್ರ ಕೊಡ್ರಿ. ಇನ್ನೂ 1 ತಿಂಗಳಲ್ಲಿ 15 ದಿವಸ ಆಗಲಿ ಅಥವಾ 1 ತಿಂಗಳಲ್ಲಿ ವಿವಿಧ ತಾಲೂಕು ಘಟಕದ ಅಧ್ಯಕ್ಷರು, ಜಿಲ್ಲಾ ಎಲ್ಲ ಪದಾಧಿಕಾರಿಗಳು ಹಾಗೂ ವಿವಿಧ ತಾಲೂಕಿನ ವಿವಿಧ ಪದಾಧಿಕಾರಿಗಳನ್ನು ಇಲ್ಲೇ ಕರೆಸಿ ಅವ್ರಿಗೆ ಒಂದು ದೊಡ್ಡ ಸಮಾವೇಶ ಮಾಡಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅಧ್ಯಕ್ಷರ ಒಂದು ಅಪೇಕ್ಷೆ ಇದೆ. ಆದ ಕಾರಣ ನಾವು ಇಲ್ಲಿ ಹೆಚ್ಚು ಜನರಿಗೆ ನಾವು ಕರೆಸಲಿಲ್ಲ. ಸರಳ ರೀತಿಯಿಂದ ಇವರಿಗೆ ಹಕ್ಕುಪತ್ರ ಇದು ಆದೇಶ ಪತ್ರ ಕೊಡುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಆದೇಶನ ಅಧ್ಯಕ್ಷರು ಮಾಡಿದ್ದಾರೆ. ಸರಳ ರೀತಿಯಿಂದ ಕೊಡ್ತಾ ಇದ್ದೀವಿ. ದಯವಿಟ್ಟು ಈಗ ಅವರು ನಮ್ಮ ರವಿಶಂಕರನ್ ಅವ್ರು ಹೇಳ್ಬೇಕು, ನಾವೇನು ಜನರಿಗೆ ಕರ್ಕೊಂಡು ಬರ್ರಿ, ಯಾರು ಬೇಡಿ ಅಂತ ಹೇಳಿ ಜನರಿಗೆ ಕರ್ಕೊಂಡು ಬರಬೇಡ್ರಿ, ನೀವೇ ಬಂದು ಆದೇಶ ಪತ್ರ ಒಯ್ಯಿರಿ. ಇನ್ನೂ ಒಂದು 15-20 ದಿವಸನಾಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಿರ್ತದೆ. ಆ ಕಾರ್ಯಕ್ರಮಕ್ಕೆ ನಾವು ಇದು ಮಾಡಬಾರ್ದು. ಸಂಘಟನೆ ಅದಕ್ಕೆ ಏನು ಮಾಡಿದ್ರು, ಒಪ್ಪಿಗೆ ಕೊಟ್ಟು ಈಗ ಬರ್ತಕ್ಕಂಥ ದಿನದಲ್ಲಿ ಈಗ ಕೆಲವು ಕಾರ್ಯಕ್ರಮ ಆಯಿತು. ರಂಜಾನ ಹಬ್ಬದ ನಿಮಿತ್ತವಾಗಿ ನಮ್ಮ ಜಾಫರ್ ಅನ್ನೋರ್ಗೆ ಹೇಳೋದು ಸ್ವಲ್ಪ ದಿನ ಲೇಟ್ ಮಾಡಿ ಹಬ್ಬ ಆಗತ್ತಲ್ಲ. ಯಾಕಂದ್ರೆ ನಮ್ಮ ಸಾಬೀರ್ ಭಾಯ್ ಆಯಿತು, ಬಹಳ ಜನ ರಿಯಾಜ್ ಭಾಯ್ ಆಯಿತು, ಮುಸ್ತಫಾ ಅಲಿ ಆಯಿತು, ಇವನ್ನೆಲ್ಲ ಬಹಳಷ್ಟು ಈಗ ರಂಜಾನ್ ಹಬ್ಬದಾಗಿದ್ದಾಗ ಅವ್ರು ಬರ್ಲಿಕ್ಕೆ ಸ್ವಲ್ಪ ಇದು ತೊಂದರೆ ಆಯಿತು. ಆದರೂ ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು ಹಾಗೆ ನಡೆಸ್ಕೋತೇ ಬಂದಿದ್ದೀವಿ. ಅದಕ್ಕೆ ನಾ ಈಗ ಏನದ ಅಂತಂದ್ರೆ ಈ ಪಕ್ಷದ ಚಟುವಟಿಕೆ ಯಾವ ರೀತಿ ನಡಿಬೇಕಂದ್ರೆ, ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ, ಗ್ರಾಮ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಆದಷ್ಟು ತ್ವರಿತಗತಿಯಲ್ಲಿ ಯಾವಾಗ ಡಿಕ್ಲೇರ್ ಮಾಡ್ತಾರೋ ಗೊತ್ತಿಲ್ಲ. ಅಂತ ಪ್ರಸಂಗದಲ್ಲಿ ನಮ್ಮ ಪಕ್ಷ ಸುಮ್ ಕೊಡೋದು ಇಲ್ಲ. ಅದಕ್ಕೆ ಈಗ ಇರ್ತಕ್ಕಂಥ 7 ತಾಲೂಕಿನಲ್ಲಿ 9 ಮತಕ್ಷೇತ್ರದಲ್ಲಿ 7 ತಾಲೂಕಿನ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ. ಇನ್ನೂ 2-4 ದಿವಸನೇ ಮಾಡಬೇಕು. ಒಂದು ಸೌತ, ಇನ್ನೊಂದು ಆಳಂದ. ಇವೆರಡು ಮತಕ್ಷೇತ್ರದ ಅಧ್ಯಕ್ಷರ ನೇಮಕ ಆಯ್ತಂದ್ರೆ ಸಂಪೂರ್ಣವಾಗಿ 9 ಅಧ್ಯಕ್ಷರನ್ನು ನೇಮಕ ಆದಾಗೆ ಆಗುತ್ತೆ. ಇದಾದ ನಂತರ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಲುವಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು, ಅಧ್ಯಕ್ಷರು ಹಗಲಿರುಳು ದುಡಿಬೇಕಾಗ್ತದೆ. ಇಲ್ಲಿ ಯಾವ ರೀತಿ ಬಿಲ್ಡಪ್ ಮಾಡಬೇಕಂದ್ರೆ ನಾವೇ ಒಂದು ಲೀಡರ್ಶಿಪ್ ತಗೋಬೇಕಾಗ್ಯದ. ನಾವೇ ಸ್ವಂತ ಲೀಡರ್ಶಿಪ್ ತಗೋಬೇಕು. शाल उसको अच्छा पहनाओ, शाल पहनाओ. ये मर्जी कोड आई क्या